ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶರಣು. ಈ ಒಂದು ವಚನ ಆಯ್ದಕ್ಕಿ ಮಾರಯ್ಯನ ಒಂದು ವಚನ. ಆಯ್ದಕ್ಕಿ ಮಾರಯ್ಯ ಯಾರು ಅಂತ ಗೊತ್ತಿದೆ. ಆಯ್ದಕ್ಕಿ ಲಕ್ಕಮ್ಮ ಅನ್ನುವ ಒಬ್ಬ ಶಿವಶರಣೆ. ಆ ಶಿವಶರಣೆಯ ಪತಿ ಆಯ್ದಕ್ಕಿ ಮಾರಯ್ಯ. ಇವರಿಬ್ಬರು ದಂಪತಿಗಳು ವಚನ ಸಾಹಿತ್ಯದಲ್ಲಿ ವಚನದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥವ್ರು, ಬಹಳ ಸಾತ್ವಿಕ ಜೀವನವನ್ನು ನಡೆಸಿರ್ತಕ್ಕಂಥವ್ರು, ಬಹಳ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಿಬಿಟ್ಟು ಎಲ್ಲ ವಚನಕಾರರು ಕೂಡ ಒಂದು ಆದರ್ಶಮಯವಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಅವರ ಒಂದು ವಚನ ಆಯ್ದಕ್ಕಿ ಮಾರಯ್ಯನ ಒಂದು ವಚನ ಕಾಯಕದ ಬಗ್ಗೆ ಹೇಳ್ತಕ್ಕಂಥ ವಚನ. ಯಾವುದು? ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡು ಮರೆಯಬೇಕು. ಉದಾಹರಣೆಗೆ ನಮ್ದು ಏನೋ ಒಂದು ಕೆಲಸ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಶಾಲೆ ಶಿಕ್ಷಕರಿಗೆ ಒಂದು ಕೆಲಸ ಇರುತ್ತೆ. ಆ ಶಿಕ್ಷಕರು ಪಾಠ ಮಾಡಬೇಕಾದ್ರೆ ಹಲವಾರು ತೊಂದರೆಗಳು ಬರ್ಬೋದು, ಹಲವಾರು ಎಡರು ತೊಡರುಗಳು ಬರ್ಬೋದು. ಆದರೆ ಶಿಕ್ಷಕನಾದವನು ತನ್ನ ಕರ್ತವ್ಯದಲ್ಲಿ ನಿರತನಾದಾಗ ಯಾವುದನ್ನೂ ಕೂಡ ಅದರ ಕಡೆಗೆ ಯೋಚನೆ ಮಾಡಿದಂಗೆ ನಾವು ಕೇವಲ ಪಾಠ ಪ್ರವಚನದಲ್ಲಿ ಮಾತ್ರ ನಾವು ಆಸಕ್ತಿಯನ್ನು ತಾಳಬೇಕು. ಗುರು ದರ್ಶನವಾದಡು ಮರೆಯಬೇಕು. ಅಲ್ಲಿ ದೇವರೇ ಬಂದಿದ್ದಾನಂದ್ರೂ ಕೂಡ ನಾವು ಅದ್ರ ಕಡೆಗೆ ಲಕ್ಷ್ಯವನ್ನು ವಹಿಸಿದಂಗೆ ಎದುರಿಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ನಮ್ಮ ದೇವರು ಅಂತ ಭಾವಿಸ್ಕೊಂಡು ನಮ್ಮ ಕಾಯಕದಲ್ಲಿ 100ಕ್ಕೆ 100ರಷ್ಟು ತಲ್ಲೀನವಾಗಿಬಿಟ್ಟು ನಾವು ಕಾಯಕದಲ್ಲಿ ತೊಡಗಬೇಕು. ಲಿಂಗ ಪೂಜೆ ಆದಡೂ ಮರೆಯಬೇಕು. ನಾವು ಯಾವುದೇ ಒಂದು ದೇವರನ್ನು ಆರಾಧಿಸ್ತಿದ್ರೂ ಚಿಂತೆ ಇಲ್ಲ, ಯಾವುದೇ ಒಂದು ಭಕ್ತಿಗೀತೆಯನ್ನು ಹೇಳ್ದೇ ಇದ್ರೂ ಪರವಾಗಿಲ್ಲ. ನಾವು ಮಾಡ್ತಕ್ಕಂಥ ಕೆಲಸ, ಉದಾಹರಣೆಗೆ ನಮ್ಮ ತಾಯಿ ಕೆಲಸ ಮಾಡ್ತಾಳೆ, ತಾಯಿಯ ಕೆಲಸ ಅಡುಗೆ ಮಾಡ್ತಕ್ಕಂಥದ್ದು, ತಂದೆ ಕೆಲಸ ದುಡಿತಕ್ಕಂಥದ್ದು, ಗುರುವಿನ ಕೆಲಸ ಏನು ಮಾಡ್ತಕ್ಕಂಥದ್ದು, ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥದ್ದು. ತಮ್ಮ ಕೆಲಸದಲ್ಲಿ ತಾವು ನ್ಯಾಯವನ್ನು ಒದಗಿಸಿದ್ರೆ ಬೇರೆ ಯಾವ ಪೂಜೆಯನ್ನು ಕೂಡ ಮಾಡೋದು ಬೇಡ ಅಂತೇಳಿ ಆಯ್ದಕ್ಕಿ ಮಾರಯ್ಯ ಇಲ್ಲಿ ಹೇಳ್ತಾರೆ. ಜಂಗಮ ಮುಂದೆ ನಿಂದಿದ್ದಳು ಹಂಗ ಅರಿಯಬೇಕು. ಯಾರಾದರೂ ಬಹಳ ದೊಡ್ಡ ಸ್ವಾಮಿಯರು ಬಂದಿದ್ದಾರೆ, ಬಹಳ ದೊಡ್ಡ ಪವಾಡ ಪುರುಷರು ಬಂದಿದ್ದಾರೆ, ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ. ನಾನು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ನನಗೆ ನಿಷ್ಠೆ ಇದ್ದರೆ ಸಾಕು, ನಾನು ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತೇಳಿ ಇಲ್ಲಿ ಆಯ್ದಕ್ಕಿ ಮಾರಯ್ಯ ಈ ಸಂದರ್ಭದಲ್ಲಿ ಹೇಳ್ತಾನೆ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು. ಇದು ಬಹುದೊಡ್ಡ ಸಂದೇಶ, ವಚನಕಾರರು ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಸಂದೇಶ. ಇಡೀ ಜಗತ್ತಿಗೆ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ನಾವು ಏನು ಹೇಳ್ತೀವೋ ಅದನ್ನು 12ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಚನಕಾರರು ಕೊಡ್ತಾರೆ. ಕಾಯಕವೇ ಕೈಲಾಸ. ನೀನು ಮಾಡ್ತಕ್ಕಂಥ ಕೆಲಸ, ಪ್ರತಿಯೊಂದು ಕೆಲಸ ಇರ್ಬೋದು, ಅದು ಚಪ್ಪಲಿ ಎಲೆ ಕೆಲಸ ಇರ್ಬೋದು, ಹೊಲಿಗೆ ಕೆಲಸ ಇರ್ಬೋದು, ಅಡುಗೆ ಮಾಡೋ ಕೆಲಸ ಇರ್ಬೋದು, ಬಡಿಗೆ ಕೆಲಸ ಇರ್ಬೋದು, ರಾಟಿ ಹೊಲಿತಕ್ಕಂಥ ಕೆಲಸ ಇರ್ಬೋದು. ಯಾವ್ಯಾವ ಕೆಲಸ ಮಾಡ್ತೀವೋ ಆ ಕೆಲಸಕ್ಕೆ ಏನಾಗಿರಬೇಕು, ನಾವು ನಿಷ್ಠರಾಗಿರಬೇಕು. ಬೇರೆ ಯಾವುದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬಾರ್ದು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಇಲ್ಲಿ ತಮ್ಮ ಇಷ್ಟ ದೈವವನ್ನು ಸ್ತುತಿಸ್ತಕ್ಕಂಥ ವಚನಕಾರರು ಅಮರೇಶ್ವರ ಲಿಂಗವೂ ಕೂಡ ಇದರಿಂದ ಹೊರತಾಗಿಲ್ಲ ಅಂಥೇಳಿ ಆಯ್ದಕ್ಕಿ ಮಾರಯ್ಯ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಮಕ್ಕಳೇ, ನಮ್ಗೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ನಾನು ಇದುವರೆಗೂ ಎಲ್ಲ ಬೇರೆ ಬೇರೆ ಕಾಯಕಗಳನ್ನು ಹೇಳಿದೆ. ಅದೇ ರೀತಿ ಮಕ್ಕಳೇ, ನಿಮ್ಮ ಕಾಯಕ ಏನು ಅಂತಂದರೆ ಓದ್ತಕ್ಕಂಥದ್ದು, ಬರಿತಕ್ಕಂಥದ್ದು, ಪ್ರಾಮಾಣಿಕವಾಗಿರ್ತಕ್ಕಂಥದ್ದು, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಖಂಡಿತವಾಗಿ ನಿಮಗೆ ಭಾವಿ ಜೀವನದಲ್ಲಿ ಒಳ್ಳೆಯ ಭವಿಷ್ಯ ಲಭಿಸುತ್ತೆ, ಒಳ್ಳೆಯ ಭವಿಷ್ಯ ಆ ದೇವರು ನಿಮಗೆ ಕಟ್ಕೊಡ್ತಾನೆ ಅಂತಕ್ಕಂಥದ್ದು ಮಾತನ್ನು ನಾನು ಖಂಡಿತವಾಗಿ ಹೇಳ್ಬೋದು. ಹಾಗಾದರೆ ಮಕ್ಕಳೇ, ಎಲ್ಲರೂ ಕೂಡ ಓದು, ವಿದ್ಯೆ, ಸದ್ವಿಚಾರ, ಸುಸಂಗತಿ ಇವುಗಳನ್ನೆಲ್ಲ ನಾವು ಪಾಲನೆಯನ್ನು ಮಾಡೋದ್ರ ಮೂಲಕ ಉತ್ತಮ ಪ್ರಜೆಗಳಾಗಿ ನಾವು ಮಾರ್ಪಡ್ಬೋದು ಅಂತ. ಅಂದರೆ ಕಾಯಕ ಅಂತಂದರೆ ನಮ್ಮ ಕಾಯಕ, ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರೀತಿಸ್ತಾ ಪೂಜಿಸ್ತಾ ಸಾಗಿದರೆ ಬೇರೆ ಯಾವ ಪೂಜೆಯ ಅಗತ್ಯವೂ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.